ಅದು ಆ ಜಿಲ್ಲೆಯ ನಗರಸಭೆಯಲ್ಲಿ ಕೇಳಿಬಂದ ದೊಡ್ಡ ಹಗರಣ ಸಂಬಂಧ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಸಚಿವರೊಬ್ಬರು ಭರವಸೆ ನೀಡಿದ್ರು. ಆದರೆ ವರ್ಷಗಳೇ ಉಳಿದ್ರೂ ಆ ಭರವಸೆ ಇನ್ನೂ ಈಡೇರಿಲ್ಲ. ನೋಡಿ ಈಗ ಯಾವ ಮುಚ್ಚೋದಿಲ್ಲ. कानून के हाथ बहुत लंबे होते हैं. कानून के हाथ बहुत लंबे होते हैं. ಇದು ರಾಯಚೂರು ನಗರಸಭೆಯಲ್ಲಾದ ಹಗರಣವೊಂದರ ಬಗ್ಗೆ ಪೌರಾಡಳಿತ ಸಚಿವ ಈಶ್ವರ್ ಖಂಡ್ರೆ ನೀಡಿದ ಹೇಳಿಕೆ. ರಾಯಚೂರಿನಲ್ಲಿ 24 ಗಂಟೆ ನೀರು ಸಪ್ಲೈ ಮಾಡಲು ತಡೆರಹಿತ ಕರೆಂಟ್ ಲೈನ್ ಕಾಮಗಾರಿಯಲ್ಲಿ ಅಕ್ರಮ ನಡೆದು ಭಾರೀ ಸುದ್ದಿಯಾಗಿತ್ತು. ಹಗರಣ ಬಯಲಿಗೆ ಬರುತ್ತಿದ್ದಂತೆಯೇ ಪೌರಾಡಳಿತ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆಯೊಂದನ್ನು ನೀಡಿ ಸರ್ಕಾರದ ಅವಧಿ ಮುಗಿಯೋದ್ರೊಳಗಾಗಿ ಕ್ರಮ ಕೈಗೊಳ್ಳೋ ಭರವಸೆ ನೀಡಿದ್ರು. ಆದರೆ ಸರ್ಕಾರದ ಅವಧಿ ಮುಗಿತಾ ಬಂದರೂ ಸಚಿವರು ಕೊಟ್ಟ ಭರವಸೆ ಹಾಗೇ ಇದೆ. ಹಾಗೆ ರಾಯಚೂರು ನಗರಕ್ಕೆ ದಿನದ 24 ಗಂಟೆ ಕುಡಿಯುವ ನೀರು ಸರಬರಾಜು ಮಾಡಲು ತಡೆರಹಿತ ವಿದ್ಯುತ್ ಲೈನ್ ಕಾಮಗಾರಿ ಕೈಗೊಳ್ಳಲಾಗಿತ್ತು. ಅದಕ್ಕಾಗಿ 2013ರಲ್ಲಿ 64 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಪೂರ್ಣಗೊಳಿಸಲು ಉದ್ದೇಶಿಸಲಾಗಿತ್ತು. ಆದರೆ ಕಾಮಗಾರಿಯ ಗುತ್ತಿಗೆ ಪಡೆದಿದ್ದ ಹೈದರಾಬಾದ್ ಮೂಲದ ಏಜೆನ್ಸಿಯೊಂದು 10 ಲಕ್ಷ ರೂಪಾಯಿನಲ್ಲಿ ಕೆಲಸ ಮುಗಿಸಿ ಕೈ ತೊಳೆದುಕೊಂಡಿತ್ತು. ಏಜೆನ್ಸಿ ನೀಡಿದ ಎಂಜಲು ಕಾಸಿಗೆ ನಗರಸಭೆ ಅಧಿಕಾರಿಗಳು ಕೈಚಾಚಿ ಕಂಪನಿಗೆ ಸಂಪೂರ್ಣ ಹಣ ಪಾವತಿಸುವ ಮೂಲಕ ಭಾರೀ ಅಕ್ರಮ ಎಸಗಿದ್ರು. ಅಧಿಕಾರಿಗಳ ಧನದಾಹಕ್ಕೆ ನಗರಸಭೆಯ 54 ಲಕ್ಷ ರೂಪಾಯಿ ಹಣ ಸ್ವಾಹವಾಗಿತ್ತು. ಆರೋಪಿಗಳ ವಿರುದ್ಧ ಕೇವಲ ಕ್ರಿಮಿನಲ್ ಕೇಸ್ ದಾಖಲಾಗಿದ್ದು ಇದುವರೆಗೂ ನಯಾ ಪೈಸೆ ಕೂಡ ವಸೂಲಿ ಮಾಡಿಲ್ಲ. ಜಿಲ್ಲಾಡಳಿತದ ಈ ನಿರ್ಲಕ್ಷ್ಯಕ್ಕೆ ನಗರಸಭೆ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕುಡಿಯುವ ನೀರು ಸಂಪರ್ಕ ಕಲ್ಪಿಸುವ ದೃಷ್ಟಿಯಿಂದ ವಿದ್ಯುತ್ತಿನ 24x7 ಮತ್ತು ಎಕ್ಸ್ಪ್ರೆಸ್ ಲೈನ್ ಸಲುವಾಗಿ ಸುಮಾರು 60 ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಿದ್ದಾಗಿತ್ತು. ಆ ಮಂಜೂರಾತಿಯಲ್ಲಿ ಸುಮಾರು 60 ಲಕ್ಷ ರೂಪಾಯಿಗಳನ್ನು ಗುಳುಂ ಮಾಡಿ ಅಕ್ರಮವೆಸಗಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಕೇವಲ ಎಫ್ಐಆರ್ಗಳನ್ನು ಮಾಡಿ ಸುಮ್ಮನೆ ಕಾಟಾಚಾರಕ್ಕೆ ಎಫ್ಐಆರ್ಗಳನ್ನು ಮಾಡಿ ಸುಮ್ಮನೆ ಬಿಟ್ಟಿದ್ದಾಗಿದೆ. ಒಟ್ನಲ್ಲಿ ಜನರ ಒತ್ತಡಕ್ಕೆ ಮಣಿದ ಜಿಲ್ಲಾಡಳಿತ ಅಕ್ರಮದಲ್ಲಿ ಶಾಮೀಲಾದ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿ ಸುಮ್ಮನಾಗಿದೆ. ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಂಡು ಲೂಟಿ ಹೊಡೆದವರಿಂದ ಹಣ ವಸೂಲಿಗೆ ಮುಂದಾಗುವುದೇ ಅನ್ನೋದು ಸದ್ಯದ ಪ್ರಶ್ನೆ. ಟಿವಿ 9 ರಾಯಚೂರು.